ಮಾಜಿ ಸಿಎಂ ಕೇಂದ್ರದ ಸಚಿವರಾದಂಥ ಎಸ್.ಎಂ. ಕೃಷ್ಣ ಅವರು ವಿಧಿವಶರಾಗಿದ್ದಾರೆ. ಅವರ ಸಂಬಂಧಿಕರು, ಅವರ ಚಿಕ್ಕಪ್ಪನ ಮಕ್ಕಳು ಎಲ್ಲರೂ ಕೂಡ ನಮ್ಮ ಜೊತೆಲಿದ್ದಾರೆ. ಅವ್ರು ಏನು ಹೇಳ್ತಾರೆ ಅನ್ನೋದು ಸರ್, ಯಾರು ಕೂಡ ಊಹಿಸಿರುವಂತಹ ಒಂದು ವಿಚಾರ ಕೂಡ ಬಂದಿರುವಂಥದ್ದು. ಇಡೀ ರಾಷ್ಟ್ರ ರಾಜಕಾರಣ ಕಂಡಂಥ ವಿಶೇಷವಾದಂಥ ವ್ಯಕ್ತಿತ್ವ ಹೊಂದಂಥ ವ್ಯಕ್ತಿ ಕೂಡ ಆದಂಥವ್ರು. ಏನು ಹೇಳ್ತೀರಿ ಸರ್, ಯಾವಾಗ ವಿಚಾರ ಗೊತ್ತಾಯಿತು? ನಮಗೆ ಬೆಳಿಗ್ಗೆ ವಿಚಾರ ಗೊತ್ತಾಯಿತು. ನಂತರ ಮಾಧ್ಯಮದವ್ರು ಬಂದಾಗ ಅವ್ರಿಗೆ ಏನು ಸಹಕಾರವಾಣಿಕೊಳ್ಳಬೇಕು ಅದನ್ನೆಲ್ಲ ನಾವು ಹೇಳ್ತಾ ಇದ್ದೀವಿ. ಸರ್, ಈಗ ತಾವು ಕೊನೆಯದಾಗಿ ಯಾವಾಗ ಮಾತಾಡ್ಸಿದ್ರಿ? ನಿಮ್ಮ ಅವರ ಒಡನಾಟ ಹೇಗಿತ್ತು? ಚುನಾವಣಾ ಪ್ರಚಾರಕ್ಕೆ ಅವ್ರ ಜೊತೆಲೇ ಹೋಗ್ತಾ ಇದ್ದೆ. ನಾನು ಸುಮಾರು 3 ಚುನಾವಣೆಗೆ ಅವ್ರ ಪ್ರಚಾರಕ್ಕೆ ಮಾಡಿದ್ದೀನಿ. 2 ವಿಧಾನಸಭೆ, 1 MP ಎಲೆಕ್ಷನ್ನು. ಮತ್ತು ಅವರು CM ಆದಾಗ ಅವರ ಸಚಿವಾಲಯದಲ್ಲಿ ಕೆಲಸ ಮಾಡ್ತಾಯಿದ್ದೆ. ತಾವು ಅವ್ರ ಜೊತೆ ವರ್ಕ್ ಮಾಡ್ತಿದ್ದಂಥ ಸಂದರ್ಭದಲ್ಲಿ ಸರ್, ಅವರ ಒಂದು ನೇಚರು, ಅವರ ಒಂದು ಆಡಳಿತದ ವೈಖರಿ ಹೇಗಿತ್ತು ಸರ್? ಆಡಳಿತದಲ್ಲಿ ಭಾಳ ಚೆನ್ನಾಗಿತ್ತು. ಸರ್ಕಾರಿ ಅಧಿಕಾರಿಗಳು ಭಾಳ ಅದ್ಭುತವಾಗಿ ಅಚ್ಚುಕಟ್ಟಾಗಿ ಕೆಲಸ ಮಾಡುವಂಥ ಸಲಹೆಗಳನ್ನು ಕೊಟ್ಟಿದ್ರು. ಯಾವುದೇ ನಿಮಗೆ ಉಬ್ಬಿದ ರಕ್ತನಾಳ ಅಂದ್ರೆ ವೆರಿಕೋಸ್ ವೇನ್ಸ್ ಸಮಸ್ಯೆ ಇದ್ದಲ್ಲಿ ಫ್ರೀ ಡಾಪ್ಲರ್ ಸ್ಕ್ಯಾನಿಂಗ್ಗಾಗಿ ಹಿಂದೆ ಭೇಟಿ ಕೊಡಿ ಏವಿಸ್ ಆಸ್ಪತ್ರೆ. ಥರದ ಕೆಟ್ಟ ಆಕ್ಟಿವಿಟೀಸ್ಗಳನ್ನ ಮಾಡದೇ ಇರುವಂಥ ಒಂದು ಸಂದರ್ಭ ಇತ್ತು ಮತ್ತು ಅನುಭವ ಭಾಳ ಚೆನ್ನಾಗಿತ್ತು. ಒಳ್ಳೆ ಆಡಳಿತ ಕೊಟ್ಟರು. 4 ವರ್ಷ 8 ತಿಂಗಳು. ತಾವು ಕೂಡ ಅವ್ರ ಜೊತೆ ಅವರ ಸಂಬಂಧಿ ಚಿಕ್ಕಪ್ಪನ ಮಗ ಆಗಿದ್ರು ಕೂಡ ಅವರ PA ಆಗಿ ಕೂಡ ಭಾಳಷ್ಟು ವರ್ಷಗಳ ಕಾಲ ಕೆಲಸವನ್ನು ಮಾಡಿದ್ರಿ. ಅವರ ಆಡಳಿತದ ವೈಖರಿಯಲ್ಲಿ ಕೆಲವೊಂದಿಷ್ಟು ಯೋಜನೆಗಳು ಕೂಡ ಜಾರಿಗೆ ತಂದಿದ್ರು. ಇದ್ರ ಬಗ್ಗೆ ತಾವು ಹೇಳುವಂಥದ್ದಾದ್ರೆ? ಯೋಜನೆಗಳು ಮುಖ್ಯಮಂತ್ರಿ ಆದಾಗ ಮೈಸೂರು ಬೆಂಗಳೂರು ಕಾರಿಡಾರ್ ರಸ್ತೆ ಮತ್ತು ಕೆಲವು IT-BT ಬೆಂಗಳೂರಿಗೆ ತಂದಂಥ ಒಂದು ಅದ್ಭುತ, ಅದು ನೆಲೆಸುವಂಥದ್ದು. ಇವತ್ತು ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಕೆಲಸ ಮಾಡ್ತಾ ಇರುವಂಥ IT-BTಯನ್ನು ತಂದು ಕೊಟ್ಟರು. ಕೆಲವು ಕೆಲಸಗಳು ಮತ್ತು ಫಂಡ್ ರಿಲೀಸ್ ಮಾಡೋದರಲ್ಲಿ ನೀರಾವರಿಗೆ ಒಂದು ಆದ್ಯತೆ ಕೊಟ್ಟರು. ಸರ್, ಈಗ ಮದ್ದೂರು ಕ್ಷೇತ್ರದಲ್ಲೂ ಕೂಡ 3 ಬಾರಿ MLA ಆಗಿದ್ದರು. ಮಂಡ್ಯದಲ್ಲೂ ಕೂಡ ಸಂಸದರಾಗಿದ್ದರು. ಮಂಡ್ಯ ಜಿಲ್ಲೆಗೆ ಅವರದಾದಂಥ ಕೊಡುಗೆಗಳನ್ನ ಹಂಚ್ಕೊಳ್ಳೋಂಥದ್ದು ಸರ್? ಅವ್ರ ಕೊಡುಗೆಗಳು ಇದೆ, ಸಾಕಷ್ಟಿದೆ. ಅಭಿವೃದ್ಧಿಗಳು ಮಾಡಿರುವಂಥ ಕೆಲವು ಅಭಿವೃದ್ಧಿಗಳಿದೆ. ನೀರಾವರಿ ಇರ್ಬೋದು, ಹಣಕಾಸಿನ ಬಿಡುಗಡೆ ಇರ್ಬೋದು. ಮುಖ್ಯಮಂತ್ರಿ ಆದಾಗ ಸಾಕಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಓಕೆ ಸರ್, ಈಗ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಏನಾದರೂ ಚರ್ಚೆ ಆಗಿದೆಯಾ? ಯಾವಾಗ ಏನು ಅನ್ನೋಂಥದ್ದು ಸರ್? ಅದು ಇನ್ನೂ ಗೊತ್ತಿಲ್ಲ. ಮೋಸ್ಟ್ಲಿ ಅದು ಎಲ್ಲಾಗುತ್ತೆ ಏನೋ ಗೊತ್ತಿಲ್ಲ. ನಾನೀಗ ಬೆಂಗಳೂರಿಗೆ ಹೊರಟಿದ್ದೀನಿ. ನೀವು ಬೇಕಾದ್ರೆ ನೀವು ಯಾರಾದರೂ ಇದ್ದರೆ ನಂಬರ್ ಕೊಟ್ಟರೆ ನಾನು ಮಾಹಿತಿ ಕೊಡ್ತೀನಿ. ಅಲ್ಲ ಸರ್, ಈಗ ಅವರು ಪ್ರಾಥಮಿಕ ಶಿಕ್ಷಣವನ್ನೆಲ್ಲ ಇಲ್ಲೇ ಮಾಡಿದ್ರು ಅಂತ ಅದು ಹೇಳ್ತೀನಿ. ಅವ್ರ ಜೊತೆಯಲ್ಲಿ 5 ಜನ ಅಣ್ಣ ತಮ್ಮಂದಿರಿದ್ದರು. ದೊಡ್ಡಪ್ಪನ ಮಗ ಮತ್ತು ಎಸ್.ಎಂ. ಕೃಷ್ಣ ಅವರ ಚಿಕ್ಕಪ್ಪ ಪ್ರೊಫೆಸರ್ ಚಿಕ್ಕಮ್ಮನ ಮಗ ಪ್ರೊಫೆಸರ್ ಶಿವಣ್ಣ ಅಂತೇಳಿ, ಮತ್ತು ಡಾಕ್ಟರ್ ಶಿವಲಿಂಗಯ್ಯ ಅಂತೇಳಿ, ನಮ್ಮ ತಂದೆ S.L. ಬಲರಾಮ್ ಅಂತೇಳಿ, ಹೊನ್ನೇಗೌಡರು ಅಂತೇಳಿ, ಇವರು 5 ಜನ ಸಹಪಾಠಿಗಳು. ಎಲ್ಲರೂ ಜೊತೆಯಲ್ಲೇ ಇದ್ದರು. PUC ತನಕ ಅದರಲ್ಲಿ ಇದ್ದರು. ಇಲ್ಲಿವರೆಗೂ ಓದಿದ್ರು ಸರ್? ಹುಟ್ಟಿ ಬೆಳೆದಿದ್ದೆಲ್ಲ ಹೇಗೆ ಸರ್ ಅವ್ರದ್ದು? ನೀವು ಇಲ್ಲಿ ಅವರು ಮೈಸೂರಲ್ಲಿ ಓದಿದ್ದು. ಸೊ ಇಲ್ಲಿ 7ನೇ ತರಗತಿ ತನಕ ಮದ್ದೂರು ಮತ್ತು ಇಲ್ಲಿ ಸೋಮನಹಳ್ಳಿ ಸ್ಕೂಲ್ನಲ್ಲಿ. ಯಾವಾಗ ಅಂತ್ಯಕ್ರಿಯೆ ಅನ್ನೋದ್ರ ಬಗ್ಗೆ ಏನೋ ಮಾಹಿತಿ ಇದುವರೆಗೂ ಇಲ್ಲ, ಕರೆಕ್ಟ್ ಮಾಹಿತಿ ಬಂದಿಲ್ಲ. ಮಾಹಿತಿ ನಾಳೆ ಅಂತಿದ್ದಾರೆ, ನೋಡಬೇಕು. ಇದಿಷ್ಟು ಕೂಡ ಅವರ ಚಿಕ್ಕಪ್ಪನ ಮಗನಾದಂಥ ಸುದರ್ಶನ್ ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಗುರುರಾಜ್ ಜೊತೆ ಪ್ರಶಾಂತ್, TV9 ಮಂಡ್ಯ.